ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಏಕಾಂತ. ಸೊ ಈ ಹೊತ್ತು ನಿಮ್ಮ ಮುಂದೆ ಬಂದಿರುವಂಥ ವಿಷಯ, ಈ 2 ದಿನದಲ್ಲಿ ತುಂಬ ಒಳ್ಳೊಳ್ಳೆ ಕಂಟೆಂಟ್ಸು, ತುಂಬ ದೊಡ್ಡ ಭರವಸೆ ಹುಟ್ಟಿಸಿರುವಂಥ ಕಂಟೆಂಟ್ಸು ಕನ್ನಡದಲ್ಲಿ ಬರ್ತಾ ಇದೆ. ಸೊ ಅದರಲ್ಲಿ ಮೊದಲಿಗೆ ಒಂದು ಸಿನಿಮಾದ ವಿಚಾರವನ್ನು ನಿಮ್ಮ ಮುಂದೆ ಇಡ್ತೀನಿ. ಅದೇ ನಾನು ಮತ್ತು ಗುಂಡ ಭಾಗ 2. ನಾನು ಮತ್ತು ಗುಂಡ ಸಿನಿಮಾನ ನೀವೆಲ್ಲ ನೋಡಿರ್ತೀರಿ. ಥಿಯೇಟ್ರಲ್ಲಿ ತುಂಬ ಕಡಿಮೆ ಸಂಖ್ಯೆಯಲ್ಲಿ ನೋಡಿದಂಥ ಸಿನಿಮಾ ಅದು. ಆದರೆ ಟೆಲಿವಿಷನಲ್ಲಿ, OTTಯಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಆ ಸಿನಿಮಾನ ನೋಡಿ, ಕೊಂಡಾಡಿ, ಆ ಸಿನಿಮಾ ಬಗ್ಗೆ ಮಾತಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಆ ಸಿನಿಮಾ ಎಷ್ಟರ ಮಟ್ಟಿಗೆ ಒಂದು ಸಂಚಲನ ಸೃಷ್ಟಿ ಮಾಡ್ತು ಅಂತ. ಅದಾದ ನಂತರ ಬಂದಂತಹ ಚಾರ್ಲಿ ಸಿನಿಮಾ ಕೂಡ ಅಷ್ಟೇ ಪ್ರೀತಿಯಿಂದ, ಅಷ್ಟೇ ದೊಡ್ಡ ಮಟ್ಟದಲ್ಲಿ ಸಿನಿಮಾನ ಕನ್ನಡಿಗರು ಅಥವಾ ದೇಶದಾದ್ಯಂತ ಕೊಂಡಾಡಿದಂಥ ಸಿನಿಮಾ. ಸೊ ಎಲ್ಲದರಲ್ಲೂ ಒಂದು ಕಾಮನ್ ಪಾಯಿಂಟು ಶ್ವಾನ, ನಾಯಿ. ಸೊ ಆ ಒಂದು ಪೆಟ್ಸ್ ಮೇಲೆ ಮಾಡಿದಂತಹ ಸಿನಿಮಾ, 2 ಕನ್ನಡ ಸಿನಿಮಾಗಳು, ಮೊದಲ ಪ್ರಯತ್ನಗಳು ಎಷ್ಟು ದೊಡ್ಡದಾಗಾಯಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಅದೇ ಹುಮ್ಮಸ್ಸಲ್ಲಿ ನಾನು ಮತ್ತು ಗುಂಡ ಸಿನಿಮಾ ಮಾಡಿದಂತಹ ತಂಡವೇ ನಾನು ಮತ್ತು ಗುಂಡ 2 ಸಿನಿಮಾವನ್ನು ಮಾಡಿದೆ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಮತ್ತು ಗುಂಡ ಚಿತ್ರದಲ್ಲಿ ಕ್ಲೈಮ್ಯಾಕ್ಸಲ್ಲಿ ನಾಯಕ ಇರೋದಿಲ್ಲ. ಸೊ ಅದರ ಮುಂದುವರೆದ ಭಾಗನ ಅಥವಾ ಏನು ವಿಶೇಷ ಅನ್ನೋದು ಈ ಟ್ರೈಲರ್ ನೋಡಿದಾಗ ಒಂದಷ್ಟು ಪ್ರಶ್ನೆಗಳು ನಮ್ಮನ್ನು ಕಾಡೋಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಟ್ರೈಲರ್ನಲ್ಲಿ ಅಗೇನ್ ಶಿವರಾಜ್ KR ಕಾಣಿಸ್ಕೊಳ್ತಾರೆ. ಶಿವರಾಜ್ KR ಜೊತೆಗೆ ಗುಂಡ, ಅದೇ ಗುಂಡ ಮತ್ತೆ ಮುಂದುವರೆದಿದ್ದಾನ ಅನ್ನೋ ಪ್ರಶ್ನೆನೂ ಸಿಗುತ್ತೆ. ಇದರ ಮಧ್ಯೆ ಹೊಸದಾಗಿ ಕಾಣ್ತಿರುವಂಥ ಈ ಟ್ರೈಲರಲ್ಲಿ ಇರುವಂತಹ ಕಲಾವಿದರು ಮತ್ತು ಆ ಸನ್ನಿವೇಶಗಳು, ಆ ಗ್ಲಿಮ್ಸು ಸಿನಿಮಾ ಮೇಲೆ ವಿಶೇಷವಾದಂತಹ ಕುತೂಹಲ ಮೂಡಿಸ್ತಾ ಇದೆ. ಈ ವಿಚಾರಕ್ಕೆ ನಾನು ಮತ್ತು ಗುಂಡ ಸಿನಿಮಾ ಮಾಡಿದಾಗ ಅದರಲ್ಲಿ ಎಮೋಷನ್ ಎಷ್ಟಿತ್ತೋ ತಮಾಷೆನೂ ಅಷ್ಟೇ ಇತ್ತು. ತಮಾಷೆ ಎಷ್ಟಿತ್ತೋ ಒಂದು ಭಾವನಾತ್ಮಕ ನಂಟು ಅಷ್ಟೇ ಇತ್ತು. ಈ ಸಿನಿಮಾದಲ್ಲಿ ಅಂದರೆ ಪಾರ್ಟ್ 2ನಲ್ಲಿ ಈ ಟ್ರೈಲರ್ನ ನೋಡಿದಾಗ ಎಲ್ಲವೂ ಒಂದು ರೀತಿ ಪೀಕ್ಗೆ ಹೋದ ಹಾಗೆ ಕಾಣಸಿಗ್ತಾ ಇದೆ. ಇಡೀ ಟ್ರೈಲರು 3 ಹಂತದಲ್ಲಿ ಕಟ್ಟಾಗಿದೆ. 3 ಹಂತವು ಬೇರೆ ಬೇರೆ ಆಯಾಮಗಳಲ್ಲಿ ವಿಚಾರವನ್ನು ತಲುಪಿಸ್ತಾ ಇದೆ. ಒಂದು ಪ್ರಶ್ನಾರ್ಥಕ ಇದೆ. ಇದು ಒಬ್ಬರದೇ ಕಥೆನ ಅಥವಾ ಪಾರ್ಟ್ 1ನಲ್ಲಿ ಶಿವರಾಜ್ KR ಹಾಗೂ ಸಂಯುಕ್ತ ಹೊರನಾಡಿಗೆ ಹುಟ್ಟಿದಂಥ ಮಗುವಿನ ಜೊತೆ ನಡ್ಕೊಂಡು ಹೋಗುವಂಥ ಕಥೆನ, ಅಥವಾ ಅದೇ ಗುಂಡಾನ, ಅಥವಾ ಜಿ ಮತ್ತು ನಯನಾಗೆ ಆಗಿರುವಂಥ ಮಗುವಿನ ಜೊತೆಗೆ ನಂಟಾಗುವಂಥ ಗುಂಡನ ಕಥೆನ, ಅಥವಾ ಅವಿನಾಶು ಅಥವಾ ರಾಕೇಶ್ ಅಡಿಗ ಅವರ ಒಂದು ಸಿಕ್ಕಿರುವಂತಹ ಗುಂಡನ ಕಥೆನ, ಅಥವಾ ರಚನಾ ಇಂದರ್ಗೆ ಸಿಕ್ಕಿರುವಂಥ ಗುಂಡನ ಕಥೆನ. ಈ ರೀತಿ ಪ್ರತಿಯೊಂದು ಲೇಯರು ಕೂಡ ಪ್ರಶ್ನೆ ಥರದ್ದು ಇದೆ. ಆದರೆ ಎಮೋಷನ್ ಕಾಮನ್ ಇದೆ, ಹುಡುಕಾಟ ಕಾಮನ್ ಇದೆ. ತುಂಬ ಕೌತುಕವಾಗಿದೆ ನಾನು ಮತ್ತು ಗುಂಡ ಸಿನಿಮಾದ ಟ್ರೈಲರ್ನಲ್ಲಿರುವಂಥ ಅಂಶಗಳು. ಹಾಗೆಯೇ ಕಾಮಿಡಿಗೆ ಈ ಸಲ ವಿಶೇಷವಾಗಿ ಒತ್ತು ಕೊಟ್ಟಂಗೆ ಕಾಣ್ತಾ ಇದೆ. ಸಾಧು ಕೋಕಿಲ್ ಅವರಿದ್ದಾರೆ, ವಿಜಯ್ ಚೆಡ್ಡೂರ್ ಅವರಿದ್ದಾರೆ, ಹಾಗೆ ಬಿಗ್ ಬಾಸ್ ಖ್ಯಾತಿಯ ಮಂಜು ಪಾವಗಡ ಅವರಿದ್ದಾರೆ. ಸೊ ಎಲ್ಲ ರೀತಿ ಒಂದು ಮಿಕ್ಸ್ಡ್ ಎಮೋಷನ್ಸ್ ಜೊತೆಗೆ ಔಟ್ ಆ್ಯಂಡ್ ಔಟ್ ಕಾಮಿಡಿ, ಪೀಕ್ ಲೆವೆಲ್ ಎಮೋಷನ್ ಈ ಸಿನಿಮಾದಲ್ಲಿ ಆ ಟ್ರೈಲರಲ್ಲಿ ಕಾಣಿಸ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ RP ಪಟ್ನಾಯಕ್ ಅವರ ಸಂಗೀತ ಸಿನಿಮಾದ ಆ ಒಂದು ಫೀಲ್ನೇ ಬೇರೆ ರೀತಿ ತೊಗೊಂಡೋಗ್ತಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಅವರು ಒಂದು ಹಾಡನ್ನ ರಿಲೀಸ್ ಮಾಡಿದರು ರೀಸೆಂಟ್ಲಿ. ಜೋಗಿ ಪ್ರೇಮ್ ಅವರು ಈ ಹಾಡನ್ನ ರಿಲೀಸ್ ಮಾಡಿದರು. ಅದು ನಾನು ಮತ್ತು ಗುಂಡ ಟೈಟಲ್ ಟ್ರ್ಯಾಕು, ಸರಿಗಮಪ ಖ್ಯಾತಿಯ ಅಮೋಘ ವರ್ಷ ಹಾಡಿದಂಥದ್ದು. ಆ ಹಾಡು ಆಲ್ರೆಡಿ ಸುಮಾರು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಅಂದರೆ ವೈರಲ್ ಇನ್ ದ ಸೆನ್ಸ್ ತುಂಬ ಇಷ್ಟಪಟ್ಟು ಪೆಟ್ಸಿರೋರೆಲ್ಲ ಹಾಡನ್ನ ಮಾಡಿ ಹಾಕ್ತಿದ್ದಾರೆ. ಅಂದರೆ ಪದೇ ಕೇಳುವಂಥ ಹಾಡು ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಈ ಸಿನಿಮಾನ ಯಾರು ಪ್ರೊಡ್ಯೂಸ್ ಮಾಡಿದರು? ನಾನು ಮತ್ತು ಗುಂಡ 2 ಪೊಯಮ್ ಪಿಕ್ಚರ್ಸ್ ಪ್ರೊಡ್ಯೂಸ್ ಮಾಡಿತ್ತು. ಪೊಯಮ್ ಪಿಕ್ಚರ್ಸ್ನ ಪ್ರೊಡ್ಯೂಸರು ರಘು ಹಾಸನ್ ಅವರೇ ಈ ಸಲ ಖುದ್ದು ಈ 2ನೇ ಪಾರ್ಟ್ನ ಡೈರೆಕ್ಟ್ ಮಾಡಿರುವಂಥದ್ದು, ಬರೆದಿರುವಂಥದ್ದು. ತುಂಬ ವಿಶೇಷವಾಗಿ ಕಾಣ್ತಾ ಇದೆ. ಅಂದರೆ ನಾನು ಮತ್ತು ಗುಂಡ ಪಾರ್ಟ್ 1ನಲ್ಲಿ ಏನೆಲ್ಲ ಮಾಡಬೇಕಾಗಿತ್ತು, ಮಾಡಲಿಲ್ಲ ಅನ್ನೋದು ಅವ್ರಿಗಿತ್ತು, ಅದೆಲ್ಲವನ್ನು ಫುಲ್ಫಿಲ್ ಮಾಡುವಂತಹ, ತುಂಬ ದೊಡ್ಡ ಮಟ್ಟಕ್ಕೆ ಅದನ್ನು ಆ ಕ್ವಾಲಿಟಿನ ಕೊಡಬೇಕು ಅನ್ನುವಂತಹ ಆಶಯದಲ್ಲಿ ಈ ಸಿನಿಮಾನ ಮಾಡಿದ ಹಾಗೆ ಕಾಣಸಿಗ್ತಾ ಇದೆ. ಸೊ ನಾನು ಮತ್ತು ಗುಂಡ ಸದ್ಯದಲ್ಲೇ ಥಿಯೇಟ್ರಿಗೆ ಬರೋ ಸೂಚನೆ ಚಿತ್ರತಂಡ ಕೊಡ್ತಾ ಇದೆ. ಅಂದರೆ ಟ್ರೈಲರ್ನ ನೋಡಿದಾಗ ಇದು ಮಾಡಿದಾಗ. ಸೊ ಕನ್ನಡಕ್ಕೆ ಈ ವರ್ಷ ಅಗೇನ್ ಚಾರ್ಲಿ ಥರದ್ದು ನಾನು ಮತ್ತು ಗುಂಡ ಒಂದು ಸಣ್ಣ ಒಂದು ಶುರು. ಚಾರ್ಲಿ ಅದನ್ನು ತುಂಬ ದೊಡ್ಡದಾಗಿ ಮಾಡಿತ್ತು. ಅಂದರೆ ಪೆಟ್ಸ್ ವಿಚಾರ ಕೇಳ್ತಾ ಇದ್ದೀನಿ. ಮೊದಲೆಲ್ಲ ಪೆಟ್ಸು ಸಿನಿಮಾಗಳು ತುಂಬ ಬರ್ತಾಯಿತ್ತು. ನಾಯಿ, ಕುದುರೆ, ಹಾವು, ಈ ರೀತಿ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾ ಇರೋದು. ಅದೆಲ್ಲವೂ 90ಸಲ್ಲಿ ನೀವೆಲ್ಲ ನೋಡಿರ್ತೀರ. 90s ಕಿಡ್ಸ್ಗೆಲ್ಲ ಇದೆಲ್ಲ ಅರ್ಥ ಆಗುತ್ತೆ. ತುಂಬ ಬೇಬಿ ಶಾಮ್ಲಿ ಅವರು ಸಾಕಷ್ಟು ಸಿನಿಮಾಗಳು ಆ ಥರದ್ದು ಇಟ್ಟಾಗಿದೆ. ಆ್ಯಂಡ್
ಯಾವತ್ತೇ ಆಗಲಿ ಒಂದು ಪೆಟ್ಟು ಮತ್ತು ಮನುಷ್ಯನ ನಡುವಿನ ಎಮೋಷನ್ನು ಯಾವಾಗಲೂ ಸೋತಿದ್ದ ಉದಾಹರಣೆ ಇಲ್ಲ. ಮತ್ತು ತುಂಬ ದೊಡ್ಡದಾಗಾದಂಥ ಉದಾಹರಣೆನೇ. ಅದು ಸೆಳೆಯುತ್ತೆ. ಆ ಸೆಳೆತಕ್ಕೆ ನಿಮಗೆಲ್ಲ ಒಳ್ಳೆ ನಿದರ್ಶನ ಚಾರ್ಲಿ ಅಂತ ಹೇಳ್ಬೋದು. ನಾನು ಮತ್ತು ಗುಂಡ ಅದು ಟೆಲಿವಿಷನ್ಗೆ ಬಂದಮೇಲೆ, OTT ಬಂದಮೇಲೆ ಎಷ್ಟರ ಮಟ್ಟಿಗೆ ಸಂಚಲನ ಮಾಡ್ತು ಅಂತ ನೀವೆಲ್ಲ ನೋಡಿದಿರಿ. ನಾನು ಮತ್ತು ಗುಂಡ 2 ಕೂಡ ಅಷ್ಟು ಮಟ್ಟಿಗೆ ಸೆನ್ಸೇಷನ್ ಮಾಡುವಂತಹ ಒಂದು ಸೂಚನೆಯನ್ನು ಕೊಟ್ಟಿದೆ. ಏನಕ್ಕೆ ಅಂದರೆ ಸುದೀಪ್ ಅವರು ಮೊನ್ನೆ ಈ ಒಂದು ಟ್ರೈಲರ್ನ ನೋಡಿ ಮಾತಾಡ್ತಾಯಿದ್ರು. ಅದನ್ನು ಕೂಡ ಗಮನಿಸಿದಾಗ ನಾನು ಆ್ಯಕ್ಚುಲಿ ಈ ಟ್ರೈಲರ್ ರಿವ್ಯೂ ಮಾಡಿದ್ದು ನಾನು ಯೂಶಲಿ ಮಾಡಲ್ಲ. ಏನಕ್ಕೆ ರಿವ್ಯೂ ಮಾಡೋದು ಅಥವಾ ಈ ಟ್ರೈಲರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ, ಸುದೀಪ್ ಸರ್ ತುಂಬ ಚೆನ್ನಾಗಿ ಹೇಳಿದ್ರು ಈ ಒಂದು ಕಂಟೆಂಟ್ ವಿಚಾರಕ್ಕೆ. ನೀವೆಲ್ಲ ಆ ವಿಡಿಯೋನೂ ನೋಡಿರ್ತಾರೆ ನಮ್ಮ ಚಾನಲಲ್ಲಿ ಅಥವಾ ಬೇರೆ ಬೇರೆ ಕಡೆ ನೋಡಿರ್ತಾರೆ. ಸೊ ಈ ಸಿನಿಮಾಗೆ ವಿಶೇಷವಾದಂಥ ಒಂದು ಶಕ್ತಿ ಸಿಕ್ಕಿದೆ. ಈ ವರ್ಷ ಬರ್ತಿರುವಂತಹ ಭರವಸೆಯ ಸಿನಿಮಾಗಳಲ್ಲಿ ಈ ಸಿನಿಮಾನ ತುಂಬ ದೊಡ್ಡದಾಗಿ ಭರವಸೆ ಇಟ್ಕೋಬೋದು ಈ ಸಿನಿಮಾ ಮೇಲೆ. 100% ಈ ಸಿನಿಮಾ ಇಡೀ ಫ್ಯಾಮಿಲಿಯನ್ನು ಎಂಟರ್ಟೈನ್ ಮಾಡುತ್ತೆ, ಕಾಡುತ್ತೆ. ಕನ್ನಡ ಚಿತ್ರರಂಗದ ಈ ಒಂದು ಸಂದರ್ಭದಲ್ಲಿ ಒಂದು ಒಳ್ಳೆಯ ಸಿನಿಮಾ ಆಗಿ ಹೊರಹೊಮ್ಮುತ್ತೆ ಅನ್ನೋ ಒಂದು ನಿರೀಕ್ಷೆ ಈ ಸಿನಿಮಾ ಮೂಡಿಸ್ತಾ ಇದೆ. ಅದಾಗಲಿ ಅನ್ನೋದೇ ನಮ್ಮ ಆಶಯ ಕೂಡ. ಸೊ ಎಲ್ಲರೂ ಮಿಸ್ ಮಾಡದೆ ನಾನು ಮತ್ತು ಗುಂಡ 2 ಚಿತ್ರ ಸದ್ಯದಲ್ಲೇ ಥಿಯೇಟ್ರಲ್ಲಿ ಬರ್ತಾ ಇದೆ. ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಈ ಚಿತ್ರದ ಇನ್ನೊಂದಷ್ಟು ಕಂಟೆಂಟ್ಸು, ಮತ್ತೊಂದಷ್ಟು ಅಪ್ಡೇಟ್ಸು ಕೂಡ ಕನ್ನಡ ಪಿಕ್ಚರ್ ವತಿಯಿಂದ ನಾವು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನೋಡಿ ಹರಿಸಿ. ನಮಸ್ಕಾರ. ನಾನು